ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಫಸ್ಟ್ ವಿಡಿಯೋ ಮಾಡ್ತಿರೋದು, ಫಸ್ಟ್ ಬ್ಲಾಗು ಇದು. ನಾನಿರೋದು ಇವಾಗ ನಮ್ಮ ಅಪ್ಪ ಅಮ್ಮ ಜಾತ್ರೆಗೆ ಬಂದಿದ್ದಾರೆ. ಅವರು ಆನೆಕನ್ನಂಬಾಡಿ ಅಂತ ಒಂದು ಹಳ್ಳಿ, ಅಂದರೆ ಏಳು ಊರು ಸುತ್ತ ಒಂದು ಹಳ್ಳಿ ಬಂದಿರೋದು ಜಾತ್ರೆಗೆ. ಅವರು ಅದು ಮೈಸೂರಿಂದ 65 ಕಿಲೋಮೀಟ್ರ್ ಐತೆ. ಈಗ ಅವ್ರು ಯಾವ ಥರ ವ್ಯಾಪಾರ ಮಾಡ್ತಾರೆ, ಯಾವ ಥರ ಅಂಗಡಿ ಹಾಕ್ಕೊಂಡಿದ್ದಾರೆ, ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತಾರೆ ಅಂತ ನೋಡೋಕ್ಕೆ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ನಂದು ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಿರೋದು. ಏನಾದ್ರು ಮಾತಾಡೋದ್ರಲ್ಲ ಇದ್ದಿ, ಇಲ್ಲಾಂದರೆ ನನಗೆ ಯಾವ ಥರ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ತಪ್ಪಿದ್ರೆ ಬೇಜಾರು ಮಾಡ್ಕೊಬೇಡಿ. ಇವಾಗ ಅಂಗಡಿ ಯಾವ ಥರ ಅಂಗಡಿ ಹಾಕ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಅಂಗಡಿ ಹಾಕ್ಕೊಂಡಿರೋದು. ಅಲ್ಲಿ ನಮ್ಮ ಅಪ್ಪ ಪಾತ್ರೆ ಜೋಣಿಸ್ತಾ ಇದ್ದಾರೆ ನೋಡಿ. ಅಂದರೆ ಈ ಕಡೆ ಇರೋದೆಲ್ಲ 100 ರೂಪಾಯಿ ಅಂತೆ, ಈ ಕಡೆ ಇರೋದೆಲ್ಲ 100 ರೂಪಾಯಿಗೆ 3 ಅಂತೆ. ಇವ್ರು ನಮ್ಮಪ್ಪ. ನಮ್ಮಮ್ಮ ಎಲ್ಲ ಹೋಗಿದ್ದಾರೆ, ನಮ್ಮಮ್ಮನ ತೋರಿಸ್ತೀನಿ ನೋಡಿ. ನಮ್ಮಮ್ಮ ಬರ್ತಿದ್ದಾರೆ ಬಾತ್ ತಗೊಂಡು. ಪಾಪ ಹೊಟ್ಟೆ ಎಸಿತಿತ್ತಂತೆ, ಅದಕ್ಕೆ ತಗೊಂಡು ಬರ್ತಿದ್ದಾರೆ. ನಮ್ಮ ಅಮ್ಮನ್ನ ಮಾತಾಡ್ಸೋಣ, ನೋಡೋಣ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತಾರೆ. ನಮ್ಮ ಅಮ್ಮನ ತೋರಿಸ್ತೀನಿ, ಅವ್ರು ಹೇಳ್ತಾರೆ ದಿನಕ್ಕೆ ಎಷ್ಟು ಮಾಡ್ತಾರೆ, ಯಾವ ಐಟಮ್ ಎಷ್ಟು ಕೊಡ್ತಾರೆ ಅಂತ ಕೇಳ್ತೀನಿ. ಹಾಯ್ ಮಾಡು ಅಕ್ಕ. ಹಾಯ್. ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ದಿವಸಕ್ಕೆ 10,000-15,000 ವ್ಯಾಪಾರ ಮಾಡ್ತೀವಿ. ಎಷ್ಟೆಷ್ಟು ಐಟಮ್ ಕೊಡ್ತೀರಾ? ಇದು ಒಂದೇ ಜಾತ್ರೆ ಮಾಡೋದಾ, ಇಲ್ಲಾಂದರೆ ಎಲ್ಲ ಕಡೆನೂ ಮಾಡ್ತೀರಾ? ನಾವು ಎಲ್ಲ ಕಡೆ ಆಲ್ ರೌಂಡ್ ಮಾಡ್ತೀವಿ. ಆಲ್ ರೌಂಡು ಅಂದರೆ ಎಷ್ಟು ದಿನಕ್ಕೊಂದ್ಸಲ ಬೀಳುತ್ತೆ ನೀವು ಜಾತ್ರೆ ಅವೆಲ್ಲ? ಎಷ್ಟು ದಿನಕ್ಕೊಂದ್ಸಲ ಬೀಳೋದು ನಿಮಗೆ? ನಮಗೆ ವಾರಕ್ಕೊಂದ್ಸತಿ, 3 ದಿವಸ, 4 ದಿವಸ, 5 ದಿವಸಕ್ಕೊಂದ್ಸತಿ. ನೋಡಿ, ಈ ಥರ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಹೊಸಕಲ್ಲೆಲ್ಲ ಐಟಮ್ ಜೋಣಿಸ್ಕೊಂಡು ವ್ಯಾಪಾರ ಮಾಡೋದು. ನಮ್ಮಮ್ಮ ಆರಾಮಾಗಿ ಕೊಟ್ಬಿಟ್ಟಿದ್ದಾರೆ. ಜನ ರಶ್ ಆದಾಗ ಅವರು ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಸೊ ಇವತ್ತು ನಂದು ಮಿನಿ ಬ್ಲಾಗ್ ಇದಾಗಿತ್ತು. ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಮ್ಮ ಅಪ್ಪ ವ್ಯಾಪಾರ ಮಾಡೋದು ಬಿಟ್ಟು ಹೋಗಿ ಅಲ್ಲಿ ಹರಟೆ ಒಳಗೆ ನಿಂತ್ಕೊಂಡಿದ್ದಾರೆ. ಜನ ರಶ್ ಆದಾಗ ಇಬ್ಬರು ಸೇರಿ ವ್ಯಾಪಾರ ಮಾಡ್ತಾರೆ. ನಂದು ಇದೇ ಥರ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬರ್, ಲೈಕ್, ಕಮೆಂಟ್ಸ್ ಮಾಡಿ, ತಪ್ಪದೇ ಮಾಡಿ, ಇಷ್ಟ ಆದರೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಇವತ್ತು ಮಿನಿ ಬ್ಲಾಗ್ ಆಗಿತ್ತು.